ಇದರ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೋಸ್ಕರ ಜೊತೆಗೆ ಒಂದು ದೃಷ್ಟಿಯಿಂದಾಗಿ ಈ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ತೆ. ಮಾಡಿಸ್ತಿಲ್ಲ, ದಯವಿಟ್ಟು ಮಾಡಿಸಿ. ಈಗ 50 ವರ್ಷ ಕಳೆದಿದೆ ಅಂತ ಸೇವ್ ಮಾಡೋದು. ಶ್ರೀಶಕ್ತಿ ಆಗಿರ್ಬೋದು, ಸ್ವಸಹಾಯ ಸಂಘ ಆಗಿರ್ಬೋದು, ಸಂಜೀವನಿ ಆಗಿ ನೀವು ಮೇಂಟೈನ್ ಮಾಡಬೇಕಾಗ್ತದೆ, ಆಯಿತಾ? ಯಾಕೆ MJDY ಗೊತ್ತಿರ್ಬೋದಲ್ವಾ? ಜನಧನ್ ಖಾತೆಯನ್ನು ತೆರೀಲಿಕ್ಕೆ ಹೇಳಿದರು. ಅದಕ್ಕೆ +20 ರೂಪಾಯಿ, ಒಟ್ಟಿಗೆ 456 ರೂಪಾಯಿ ಮೇ ತಿಂಗಳು. ಅಲ್ಲಿಂದ ಜೀವನದಲ್ಲಿ ಅದೊಂದು ಖುಷಿ ತಂದಿದೆ ಮತ್ತು ನನಗೆ ನನ್ನ ಕುಟುಂಬವನ್ನು ಸಾಕಲಿಕ್ಕೆ ನನಗೆ ಒಂದು ದಾರಿಯಾಗಿದೆ. ಈಗ ಒಂದು 3 ವರ್ಷ ಐತೆ ಆಕ್ಸಿಡೆಂಟಾಗಿ ಒಂದು ಕೈ ಹೋಯ್ತು ನನ್ನ. ಆದರೂ ಇದರೊಂದು ನಾನೊಂದು ಉದ್ಯೋಗ, ಒಂದು ಅಂಗಡಿ ಮಾಡಿ ನಾನೊಂದು ಜೀವನ ನಡೆಸ್ತಾ ಇದ್ದೇನೆ. ತುಂಬ ಖುಷಿಯಾಯಿತು. ಮುಂಚೂಣಿಯಲ್ಲಿದೆ. ಹಾಗೆ ಅವರಿಗೆ ಉದ್ಯೋಗ ನಡೆಸಲಿಕ್ಕಾಗಲಿ ಅಥವಾ ಸ್ವಂತವಾಗಿ ಅವರಿಗೆ ಏನಾದರೂ ಅವರ ಮನೆಯ ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ಉತ್ತಮಪಡಿಸಲಿಕ್ಕೆ ಇದೊಂದು ಒಳ್ಳೆಯ ಯೋಜನೆ ಅಂತ ನಾನು ಭಾವನೆ ಮಾಡ್ತಾ ಇದ್ದಾರೆ. ಅಂತಂದರೆ ಸಾಮಾನ್ಯವಾಗಿ ಮುಂಚೆ ಎಲ್ಲ ಬ್ಯಾಂಕಿಗೆ ಹೋದಾಗ ವ್ಯವಹಾರಗಳು ಹೇಗೆ ಮಾಡೋದು ಅಂತ ಜನರಿಗೆ ಗೊತ್ತಿರಲಿಲ್ಲ. ಆದರೆ ಈಗ ನೇರವಾಗಿ ಅವರ ಹತ್ರಕ್ಕೆ ಬಂದು ಆ ವ್ಯವಹಾರಗಳನ್ನು ತಲುಪಿಸ್ತಾ ಇದ್ದಾರೆ. ಮುಖ್ಯ ಕಾರಣ ಏನಂತ ಹೇಳಿದರೆ, ಎಷ್ಟು ಬಡ ಮಕ್ಕಳಿಗಾಗಿರ್ಬೋದು, ಬಡ ಜನರಿಗಾಗಿರ್ಬೋದು ಇದರ ಅನುಕೂಲವನ್ನು ಪಡ್ಕೊಳ್ಳಿ ಅಂತ ಅನ್ನುವ ಒಂದು ಕಾರಣಕ್ಕೆ ಈ ಯೋಜನೆಯನ್ನು ಪ್ರಧಾನಮಂತ್ರಿಯವರು ಮಾಡ್ತಾ ಇದ್ದಾರೆ. ಇದರಿಂದ ಈಗಾಗಲೇ ಹಲವಾರು ಜನರು ಯೋಜನೆಯ ಒಂದು ಫಲವನ್ನು ಪಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಇದು ನಾವೀಗ ಉಳ್ಳಾಳ ಆಗಿರ್ಬೋದು, ಮಂಗಳೂರು ಆಗಿರ್ಬೋದು ಅಥವಾ ದಕ್ಷಿಣ ಕನ್ನಡದ ಹಲವಾರು ತಾಲೂಕುಗಳಲ್ಲಿ ಇದರ ಬಗ್ಗೆ ನಾವು ಜಾಗೃತಿಯನ್ನು ಮೂಡಿಸ್ತಾ ಇದ್ದೇವೆ.